ನಿಜವಾಗ್ಲೂ ಒಬ್ಬ ಯೂಟ್ಯೂಬರ್ ಆಗಿ ಈ ತರ ಇನ್ಸಿಡೆಂಟ್ ಗಳಾದಾಗ ತುಂಬಾನೇ ಬೇಜಾರಾಗುತ್ತೆ ಗುರು. ಬಟ್ ಇದೆಲ್ಲ ಯೂಟ್ಯೂಬ್ ಅಲ್ಲಿ ಕಾಮನ್. ಅಪ್ಲೋಡ್ ಆಗಿ 24 ಅವರ್ಸ್ ಇದ್ದಂತ ಒಂದು ವಿಡಿಯೋ ಆಟೋಮೆಟಿಕಲಿ ಬ್ಲಾಕ್ಡ್ ಅಂತ ಬಂದಾಗ ನನಗಂತೂ ತುಂಬಾನೇ ಶಾಕ್ ಆಯ್ತು ಗುರು. ಬಟ್ ಎಲ್ಲಾನು ಚೆಕ್ ಮಾಡಿ ನೋಡಿದಾಗ ಮೂವಿ ಟೀಮ್ ಕಡೆಯಿಂದನೇ ಒಂದು ಆಗಿರುವಂತ ಒಂದು ಕಾಪಿರೈಟ್ ಕ್ಲೈಮ್ ಅಂಡ್ ಇದು AP ಎಂಟರ್ಪ್ರೈಸಸ್ ಅನ್ನುವಂತ ಒಂದು ಸಂಸ್ಥೆಯಿಂದ ಕಾಪಿರೈಟ್ ಕ್ಲೈಮ್ ಬಿದ್ದಿದೆ. ಪೂರ್ತಿ ಟ್ರೇಲರ್ ನ ವಿಜುವಲ್ಸ್ ನ ಯೂಸ್ ಮಾಡಿದ್ದೆ ಅಂತ ಹೇಳಿ ಕಾಪಿರೈಟ್ ಕ್ಲೈಮ್ ಬಂದಿತ್ತು. ಅಂಡ್ ವಿಡಿಯೋನ ವಿಡಿಯೋ ವಿಸಿಬಿಲಿಟಿನ ಬ್ಲಾಕ್ ಮಾಡಿದ್ರು. ಅಂಡ್ ಅದನ್ನ ಎಲ್ಲನೂ ಟ್ರಿಮ್ ಮಾಡಿ ಕಟ್ ಮಾಡಿದಾಗ ಉಳ್ಕೊಂಡಿದ್ ಬರೀ 51 ಸೆಕೆಂಡ್. ಅದಕ್ಕೆ ಮತ್ತೆ ಈ ವಿಡಿಯೋನ ರೆಡಿ ಮಾಡಿ ಅಂಡ್ ವಿಜುವಲ್ಸ್ ನ ಮಾತ್ರ ಚೇಂಜ್ ಮಾಡಿ ಕ್ಲಿಪ್ಸ್ ನ ಯೂಸ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದೀನಿ. ಯಾರು ಕೂಡ ಸ್ಕಿಪ್ ನ ಮಾಡೋದಕ್ಕೆ ಹೋಗ್ಬೇಡಿ, ಪೂರ್ತಿ ವಿಡಿಯೋನ ನೋಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ನ ಮಾಡಿ. ಮತ್ತೆ ವಿಡಿಯೋನ ಮಾಡೋದಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದೀನಿ ಅಂಡ್ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ಮೇಲೆ ಮತ್ತೆ ವಿಡಿಯೋನ ರೆಡಿ ಮಾಡಿ ಅಪ್ಲೋಡ್ ಮಾಡ್ತಾ ಇದೀನಿ. ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಫೈರ್ ಅಲ್ವಾ? ವೈಲ್ಡ್ ಫೈರ್. ಅಷ್ಟೇ. ವೆಲ್ಕಮ್ ಬ್ಯಾಕ್ ಸಿದ್ದು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಎಲ್ರು ಹೆಂಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ರು ಚೆನ್ನಾಗೇ ಇರಿ. ನಾನಿವತ್ತು ಪುಷ್ಪ 2 ಟ್ರೇಲರ್ ನ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಹಿಂದೆ ಯಾರೋ ಅದು? ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಹೇ ಸೈಲೆನ್ಸ್. ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ನಮ್ಮ ತೆಲುಗು ನಟ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅವರು ನಟಿಸಿರುವಂತಹ ಪುಷ್ಪದ ರೈಸ್ ಚಾಪ್ಟರ್ 1 ರಿಲೀಸ್ ಆಗಿ ಆಲ್ಮೋಸ್ಟ್ 3 ವರ್ಷ ಆಗ್ತಾ ಬಂತು. ಅಂಡ್ ಪುಷ್ಪದ ರೂಲ್ ಅವಾಗ್ಲೇ ಅನೌನ್ಸ್ ಆಗಿತ್ತು. ಅಂಡ್ ಡೇಟ್ ಮಾತ್ರ ಆಗಸ್ಟ್ 15ಕ್ಕೆ ಅನೌನ್ಸ್ ಮಾಡಿದ್ರು. ಆದ್ರೆ ಯಾಕೋ ಗೊತ್ತಿಲ್ಲ, ಅದನ್ನ ಪೋಸ್ಟ್ ಪೋನ್ ಮಾಡಿ ಡಿಸೆಂಬರ್ 5ಕ್ಕೆ ರಿಲೀಸ್ ಮಾಡ್ತಾ ಇದ್ದಾರೆ. ಕಾಯ್ಕೊಂಡು ಕೂತಿದ್ದಂತಹ ಅಲ್ಲು ಅರ್ಜುನ್ ಫ್ಯಾನ್ಸ್ ಗಳೆಲ್ಲ ಡಿಸೆಂಬರ್ 5 ಹಬ್ಬ ಮಾಡೋದಕ್ಕೆ ರೆಡಿಯಾಗಿ. ಏನ್ ಗುರು ಇವನು ಮೆಮ್ಸ್ ಗಳನ್ನ ಯೂಸ್ ಮಾಡಿದಾನೆ ಅಂತ ಯಾವ್ದೊಂದಷ್ಟು ಜನ ಬೈಕಳಿದಕ್ಕೆ ಹೋಗ್ಬೇಡಿ. ನಾನ್ ಬರೀ ಇದನ್ನ ನಿಮ್ಗೆ ಎಂಟರ್ಟೈನ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡಿದೀನಿ. ಏನಾದ್ರೂ ಯಾರಿಗಾದ್ರೂ ಹರ್ಟ್ ಆಗಿರೋ ಸೊ ದಯವಿಟ್ಟು ಕ್ಷಮಿಸಿ. ಬನ್ನಿ ಇವಾಗ ಟ್ರೇಲರ್ ರಿವ್ಯೂಗೆ ಹೋಗೋಣ. ಪುಷ್ಪ ದ ರೂಲ್ ಪಾರ್ಟ್ 2. ಈ ಮೂವಿ ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ಬೇಕಾಗಿತ್ತು. ಅದು ಯಾಕೋ ಗೊತ್ತಿಲ್ಲ, ಮೂವಿ ಟೀಮ್ ಅವರು ಇದನ್ನ ಡಿಸೆಂಬರ್ 5ಕ್ಕೆ ರಿಲೀಸ್ ಮಾಡೋದಾಗಿ ಹೇಳಿದ್ರು. ಅಂಡ್ ಈಗ ಅದು ರಿಲೀಸ್ ಗೆ ರೆಡಿ ಆಗಿದೆ. ಹಾಗಾಗಿ ನಿನ್ನೆ ಟ್ರೇಲರ್ ನ ರಿಲೀಸ್ ಮಾಡಿದ್ದಾರೆ. 6 ಗಂಟೆ 3 ನಿಮಿಷಕ್ಕೆ ಕನ್ನಡದಲ್ಲಿ ಸುಕುಮಾರ್ ರೈಟಿಂಗ್ಸ್ ಅನ್ನುವಂತ ಯೂಟ್ಯೂಬ್ ಚಾನಲ್ ನಲ್ಲಿ ರಿಲೀಸ್ ಮಾಡಿದ್ದಾರೆ. ಇನ್ನ ಯಾರ್ಯಾರು ನೋಡಿಲ್ಲ ಕನ್ನಡದಲ್ಲಿ ಹೋಗಿ ಟ್ರೇಲರ್ ನ ಸುಕುಮಾರ್ ರೈಟಿಂಗ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ. ಟ್ರೇಲರ್ ಬಗ್ಗೆ ಹೇಳೋದಾದ್ರೆ ಇಷ್ಟ ಆಯ್ತು, ಬಟ್ ಅಂದ್ರೆ ಇನ್ನೊಂದ್ ಸ್ವಲ್ಪ ಕನ್ನಡ ಡಬ್ಬಿಂಗ್ ಇಂಪ್ರೂವ್ ಆಗ್ಬೇಕಾಗಿತ್ತು. ಮೋಸ್ಟ್ಲಿ ಅದು ಮೂವಿಲಿ ಸರಿ ಹೋಗ್ಬೋದು. ಇನ್ನ ಮೇಕಿಂಗ್ ಮತ್ತೆ ಕ್ವಾಲಿಟಿ ಪುಷ್ಪ 1 ಗಿನ್ನ ಪುಷ್ಪ 2 ಬೆಟರ್ ಆಗಿ ಕಾಣಿಸ್ತಾ ಇದೆ. ಪ್ಯಾನ್ ಇಂಡಿಯಾ ಮೂವಿ ಆಗಿರೋದ್ರಿಂದ ಲಾರ್ಜರ್ ಸ್ಕೇಲ್ ನ ಮೇಂಟೈನ್ ಮಾಡಿದ್ದಾರೆ. ನನಗಂತೂ ಈ ಫ್ರೇಮ್ ನ ನೋಡಿ ಶಾಕ್ ಆಯ್ತು. ನಿಮ್ಗೆ ಏನಾದ್ರು ಶಾಕ್ ಆಗಿದ್ರೆ ಕೆಳಗಡೆ ಕಾಮೆಂಟ್ ಅಲ್ಲಿ ಹಾಕಿ. ಕತೆ ಪುಷ್ಪವನ್ನು ನೋಡಿರೋರ್ಗೆ ಎಲ್ರಿಗೂ ಗೊತ್ತಿರತ್ತೆ, ಇದೊಂದು ರಕ್ತ ಚಂದನದ ಸ್ಮಗ್ಲಿಂಗ್ ಕತೆ ಅನ್ನೋದು. ಲೋಕಲ್ ಇಂದ ನ್ಯಾಷನಲ್, ನ್ಯಾಷನಲ್ ಇಂದ ಇಂಟರ್ನ್ಯಾಷನಲ್ ಯಾವ ರೀತಿ ಮೂವಿಲಿ ತೋರಿಸಿದ್ದಾರೆ ಅನ್ನೋದನ್ನ ನಾವು ಮೂವಿಲೇ ನೋಡಬೇಕು. ಇನ್ನ ಪುಷ್ಪ 1 ನಲ್ಲಿ ಐಟಮ್ ಸಾಂಗ್ ಗೆ ಸಮಂತ ಅವ್ರನ್ನ ಹಾಕೊಂಡಿದ್ರು. ಅದು ಸಾಂಗು ತುಂಬಾನೇ ಹಿಟ್ ಆಗಿತ್ತು. ಹಾಗೆ ಪುಷ್ಪ 2 ನಲ್ಲಿ ಕೂಡ ಒಂದು ಐಟಮ್ ಸಾಂಗ್ ಇದೆ, ಆದ್ರೆ ಅದರಲ್ಲಿ ಸಮಂತ ಅವರು ಇಲ್ಲ. ಅವ್ರ ಬದಲು ನಮ್ಮ ಕನ್ನಡದ ನಟಿ ಶ್ರೀಲೀಲಾ ಅವರನ್ನ ಹಾಕೊಂಡಿದ್ದಾರೆ. ಆ ಸಾಂಗ್ ಕೂಡ ಇನ್ನೊಂದು ಸ್ವಲ್ಪ ದಿನದಲ್ಲೇ ರಿಲೀಸ್ ಮಾಡಬಹುದು. ಈ ಮೂವಿಲಿ ನಮ್ಮ ಡಾಲಿ ಧನಂಜಯ್ ಅವರು ಕೂಡ ಇದ್ದಾರೆ. ಅಂದ್ರೆ ಅವರ ಒಂದು ಕ್ಲಿಪ್ಸ್ ನ ಕೂಡ ಟ್ರೇಲರ್ ಅಲ್ಲಿ ಬಿಟ್ಕೊಟ್ಟಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇನ್ನು ನಾನು ಟ್ರೇಲರ್ ಗೆ ಕೊಡುವಂತ ರೇಟಿಂಗ್ಸ್ 5/4. ಇನ್ನ ಟ್ರೇಲರ್ ನ ನೋಡಿ ನಿಮ್ಗೆ ಹೇಗೆ ಅನಿಸ್ತು ಅಂಡ್ ಯಾರು ಪುಷ್ಪ 2ಗೋಸ್ಕರ ಕಾಯ್ತಾ ಇದ್ದೀರಾ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ಇನ್ನ ಮೂವಿ ಟೀಮ್ ಅವ್ರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಕರ್ನಾಟಕದಲ್ಲಿ ಹೆಚ್ಚಾಗಿ ಕನ್ನಡದಲ್ಲೇ ರಿಲೀಸ್ ನ ಮಾಡಿ. ಅಂಡ್ ಆಡಿಯನ್ಸ್ ನ ಕೂಡ ಕೇಳೋದಿಷ್ಟೇ, ಕರ್ನಾಟಕದಲ್ಲಿ ಕನ್ನಡದಲ್ಲೇ ಹೆಚ್ಚಾಗಿ ಮೂವಿನ ನೋಡೋದಕ್ಕೆ ಪ್ರಯತ್ನ ಪಡಿ. ಅಂಡ್ ಕನ್ನಡದಲ್ಲೇ ನೋಡಿ, ಪ್ರಯತ್ನ ಪಡೋದಲ್ಲ ಕನ್ನಡದಲ್ಲೇ ನೋಡಿ. ಈ ರಿವ್ಯೂ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಅಂದ್ರೆ ನಮ್ಮ ಉತ್ಸಾಹ ನಿಮ್ಮ ಪ್ರೋತ್ಸಾಹ ಎರಡೂ ಸಬ್ಸ್ಕ್ರೈಬ್ ಬಟನ್ ಮೇಲೆನೆ ಇರುತ್ತೆ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್.